ವೀಕ್ಷಕರೇ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ 11ನೇ ಕಂತಿಗೆ ಅಂತ ಕಾಯ್ತಿರೋರಿಗೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ಪ್ರಕಟಣೆಯನ್ನು ಕೂಡ ಅವರು ಮಾಡಿದ್ದಾರೆ ಸ್ನೇಹಿತರೆ. ಅದೆಲ್ಲದೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿನ ತನಕ ಅವರು ಗೃಹಲಕ್ಷ್ಮಿಯ ಒಂದು 11ನೇ ಕಂತಿನ ಹಣವನ್ನು ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ದಿನೇ ಒಂದು ದಿನಗಳನ್ನು ಮುಂದೂಡ್ಕೊಂಡು ಎಲ್ಲರೂ ಕೂಡ ತುಂಬ ಫ್ರಸ್ಟ್ರೇಟ್ ಆಗಿದ್ದರು. ತುಂಬ ಮಹಿಳೆಯರು ಇದರಿಂದ ಆಕ್ರೋಶಗಳನ್ನು ಹೊರಹಾಕಿ ಪ್ರತಿಭಟನೆಗಳನ್ನು ಮಾಡ್ತಾಯಿದ್ರು. ಎಲ್ಲರೂ ಕೂಡ ಹೇಳ್ತಿದ್ರು. ಈಗ ಸ್ವತಃ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಟ್ವಿಟರ್ ಮತ್ತು ವಿಡಿಯೋ ಮುಖಾಂತರ ತಿಳಿಸ್ಬಿಟ್ಟಿದ್ದಾರೆ, ಒಂದು ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ಒಂದು ಪೆಂಡಿಂಗ್ ಹಣ ಏನು ಒಂದು 3 ತಿಂಗಳ ಒಂದು ಹಣ ಬರಬೇಕಾಗಿದೆ. ಇದು ಕೇವಲ 1 ತಿಂಗಳ ಹಣ ಅಲ್ವಲ್ಲ. ಇಲ್ಲಿವರೆಗೂ ಮಹಿಳೆಯರು ತುಂಬ ಕಾಯ್ತಾ ಇದ್ದಾರೆ. ಒಂದು ಮೇ ಆಗಿರಲಿ, ಜೂನ್, ಜುಲೈ 3 ತಿಂಗಳ ಹಣ ಬರಬೇಕಾಗಿದೆ. ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಒಂದು ಪೆಂಡಿಂಗ್ ಹಣವನ್ನು ಮಹಿಳೆಯರಿಗೆ ಜಮಾ ಮಾಡಬೇಕು ಅಂತೇಳಿ ಕೇಳ್ತಾಯಿದ್ರು ಏನೋ ಒಂದು ಪ್ರೆಸ್ನವರು. ಆವಾಗ ಅವರು ರಿಪ್ಲೈ ಕೂಡ ಮಾಡ್ತಾ ಇದ್ದಾರೆ, ನಾವು ಖಂಡಿತವಾಗ್ಲೂ ಹಾಕಿದ್ದೀವಿ, ತುಂಬ ಜನಕ್ಕೆ ಹಾಕಿದ್ದೀವಿ, ನೀವೊಂದು ಚೆಕ್ ಮಾಡ್ಕೊಬೇಕಾಗಿದೆ. ಒಂದು 11ನೇ ಕಂತು ಇನ್ಸ್ಟಾಲ್ಮೆಂಟ್ ಆಗೋಗಿದೆ, ನೀವು ಚೆಕ್ ಮಾಡ್ಕೊಬೇಕು. ನಿಮ್ಮ ಒಂದು DBT ಒಂದು ಕರ್ನಾಟಕ ಆ್ಯಪ್ ಅಂತ ಇದೆ, ಅದರಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಹಾಕ್ಕೊಬೇಕು. DBT ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಅಂತ ಹೇಳಿದ್ರು. ಸೆಕೆಂಡ್ ಸ್ಟೆಪ್ಪಲ್ಲಿ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡನ್ನು ಹಾಕಬೇಕು. ಆಮೇಲೆ ನಿಮಗೊಂದು OTP ಬರುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ಗೆ ಒಂದು OTP ಬರುತ್ತೆ. ಅದನ್ನ ಹಾಕಿದ್ರೆ ನಿಮಗೆ ಗೃಹಲಕ್ಷ್ಮಿಯ ಒಂದು ಸಂಪೂರ್ಣವಾದ ಮಾಹಿತಿಯಲ್ಲಿ ಸಿಗುತ್ತೆ. ಎಷ್ಟು ಜಮಾ ಆಗಿದೆ, ನಿಮಗೆ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಅಂತ ಬರುತ್ತೆ. ಇದು ನಮ್ಮ ಗ್ಯಾರಂಟಿ ಯೋಜನೆ. ಆದರೆ ಒಂದು ಮೂಲಗಳ ಪ್ರಕಾರ ಗೃಹಲಕ್ಷ್ಮಿ 11ನೇ ಕಂತು ನೆನ್ನೆ ಬಂದಿದೆ. ಎಷ್ಟು ಜನಕ್ಕೆ ಬಂದಿದೆ ಅಂತಂದರೆ 6 ರಿಂದ 7 ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ ಜಮಾ ಆಗಿದೆ. ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಈ ಹಣ ಅನ್ನೋದು ಜಮಾ ಆಗಿಲ್ಲ. ಅವರು ಯಾರೂ ಕೂಡ ಏನು ಮಾಡಬೇಕು, ಅವರು ಎಲ್ಲ ಒಂದು ಮನೆಯ ಒಂದು ದಿನಸಿ ಐಟಮ್ಗೆ ಆಗಿರಲಿ ಅಥವಾ ಮೆಡಿಸಿನ್ಸ್ಗೆ ಆಗಿರಲಿ ಇದೇ ಹಣವನ್ನು ನಂಬ್ಕೊಂಡಿದ್ರು. ನೀವು ಯಾಕೆ ಸುಮ್ಮನೆ ಸುಳ್ಳು ಭರವಸೆಗಳನ್ನು ಕೊಡ್ತಾ ಇದ್ದೀರಿ, ನಾವು ಮಾಡ್ತೀವಿ, ನಾವು ಕಂಪ್ಲೀಟಾಗಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಸುಮ್ಮನೆ ಯಾಕೆ ಹೇಳಿದ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲ, ಖಂಡಿತವಾಗ್ಲೂ ನಾವು ಹಣವನ್ನು ಕೊಡ್ತೀವಿ, ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಮಿಕ್ಕಂಥ ಫಲಾನುಭವಿಗಳಿಗೆ ಹಣವನ್ನು ತಲುಪಿಸ್ತೀವಿ. ಆದರೆ ನಮಗೆ ಇನ್ನೂ ಕೂಡ 15 ದಿವಸ ಟೈಮ್ ಬೇಕು. ಇನ್ನು 10 ರಿಂದ 15 ದಿವಸದೊಳಗೆ ನಾವು ಕಳಿಸುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ. ಅಧಿಕಾರಿಗಳಿಗೆ ತಿಳಿಸಿದ್ದೀನಿ, ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಮಹಿಳೆಯರ ಒಂದು ಅವರು ಸ್ವಾವಲಂಬಿ ಆಗಬೇಕು, ಅವರು ಇಂಡಿಪೆಂಡೆಂಟ್ ಆಗಿರಬೇಕು ಅಂತಲೇ ನಾವು ಈ ಥರ ಯೋಜನೆಗಳನ್ನು ತೆಗೆದುಕೊಂಬಂದಿದ್ದೀವಿ. ಅದಕ್ಕೋಸ್ಕರ ಮಹಿಳೆಯರ ಒಂದು ಜೀವನೋಪಾಯಕ್ಕಾಗಿ ತೊಗೊಂಬಂದಿರೋದ್ರಿಂದ ಆದಷ್ಟು ಬೇಗ ಕಳಿಸ್ಬೇಕು ಅಂತೇಳಿ ಹೇಳ್ತಿದ್ರು. ಇನ್ನೊಮ್ಮೆ ಪ್ರೆಸ್ ಮೀಟ್ ಕೂಡ ಕೇಳಿದ್ರು. ಹಾಗಾದರೆ ಏನು ಸರ್ಕಾರದಲ್ಲಿ ಹಣ ಇಲ್ವಾ, ಸರ್ಕಾರದ ಬೊಕ್ಕಸೆಯಲ್ಲಿ ಹಣ ಇಲ್ವಾ ಅಂತೇಳಿ ಕೇಳಿದರು. ಅದಕ್ಕೆ ಅವರು ಏನಂತ ಹೇಳಿರ್ಬೋದು ಅಂದರೆ, ಇಲ್ಲ ಹಾಗಂತಲ್ಲ, ಸರ್ಕಾರದಲ್ಲಿ ಹಣ ಇದೆ, ಆದರೆ ನೂರಾರು ರೀತಿಯ ಯೋಜನೆಗಳು ನಡೀತಾ ಇದೆ ಸರ್ಕಾರದಲ್ಲಿ. ಈಗಾಗಲೇ ನೀವೇ ನೋಡಿರ್ಬೋದು, ಫ್ರೀ ಬಸ್ ಅಂತಂದರೆ ಅಲ್ಲೂ ಕೂಡ ತುಂಬ ಖರ್ಚುಗಳು, ಅದೇ ರೀತಿ ಸರ್ಕಾರದ ಮೇಲೆ ತುಂಬ ರೀತಿಯಾಗಿ ಹಣದ ದುಬ್ಬರ ಅನ್ನೋದು ಬಿದ್ದೇ ಬೀಳುತ್ತೆ. ಹಾಗಾಗಿ ಗೃಹಲಕ್ಷ್ಮಿ ಹಣವನ್ನು 2,000 ಹಣವನ್ನು ಕಳಿಸೋದಕ್ಕೆ ಸ್ವಲ್ಪ ತಡ ಆಗ್ತಿದೆ. ಸ್ವಲ್ಪ ತಡ ಆದರೂ ಕೂಡ ನಾವು ಕಳಿಸ್ತೀವಿ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ಇನ್ನೂ ಎಷ್ಟು ದಿನ ಟೈಮ್ ಬೇಕು ಅಂತೇಳಿ ಕೇಳಿದ್ದಕ್ಕೆ, ಈಗ ಜುಲೈ ನಾವು ಎಂಡಿಂಗ್ ನಾವು ಕಳಿಸ್ಬಿಡ್ತೀವಿ. ಜುಲೈ ಎಂಡಿಂಗ್ ಒಳಗೆ ನಿಮಗೆ ಒಂದು 2 ತಿಂಗಳು ಹಣ ಬಂದಿಲ್ಲ ಅಂತಂದರೆ ನಿಮಗೆ 4,000 ಹಣ ಕೂಡ ಬರುತ್ತೆ. ಇಲ್ಲಾಂದರೆ ಒಂದು 3 ತಿಂಗಳ ಹಣ ಬಂದಿಲ್ಲ ಅಂದರೆ ನಿಮಗೆ 6,000 ಹಣ ನಿಮಗೆ ಬಂದು ತಲುಪೋಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಅನುಮಾನವೇ ಇಲ್ಲ. ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಅವರು ಹೇಳ್ತಾಯಿದ್ರು. ಆದರೂ ಕೂಡ ತುಂಬ ಜನಕ್ಕೆ ಇನ್ನೂ ಕೂಡ ಅನುಮಾನ, ಈ ಎಲ್ಲ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ ಸರ್ಕಾರ, ಈಗಾಗಲೇ
ಈ ಒಂದು ಏನು ಸರ್ಕಾರದಲ್ಲಿ ಈಗಾಗಲೇ ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ರಿಸಲ್ಟ್ ಕೂಡ ಬಂದೋಗಿದೆ. ಇನ್ನೇನು ಇದೆಲ್ಲ ಬೇಕಾ ಬಿಟ್ಟು ಈ ಥರ ನೋಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆಗಲ್ಲ, ಎಲ್ಲದೂ ಕೂಡ ನಡೀತಾ ಇದೆ. ಗೃಹಲಕ್ಷ್ಮಿ ಒಂದು ಬಿಟ್ಟು ಏನು ಯುವ ನಿಧಿ ಆಗಿರಲಿ, ಒಂದು ಅನ್ನಭಾಗ್ಯ ಯೋಜನೆ ಆಗಿರಲಿ, ಅಥವಾ ಗೃಹಜ್ಯೋತಿ ಆಗಿರಲಿ, ಎಲ್ಲ ನಡೀತಾ ಇದೆ. ಇದು ಕೂಡ ನಡೆಯುತ್ತೆ ಅಂತೇಳಿ ಅವರು ತಿಳಿಸ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಇವಾಗಲೇ ಇದನ್ನು ಯಾವುದನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಅಂದ್ಕೊತೀವಿ. ನೋಡಿ, ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.